ವಿವಿಧ ಬೇಡಿಕೆಗಳ ಕುರಿತು ಕೊಡ್ಲ ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ಕರವೇ ಅಧ್ಯಕ್ಷ ರಾಮಚಂದ್ರ ಗುತ್ತಿಗೆದಾರ್ ಅವರ ನೇತೃತ್ವದಲ್ಲಿ ಸುಮಾರು 2 ಗಂಟೆ ಕಾಲ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು. ಇನ್ನು ರಸ್ತೆಯ ತೆಗ್ಗು ಗುಂಡಿಯನ್ನಾದರೂ ಮುಚ್ಚಿ, ಇಲ್ಲವೇ ಆ ತೆಗ್ಗು ಗುಂಡಿಗಳಲ್ಲಿ ನಮ್ಮನ್ನು ಮುಚ್ಚಿ ಎಂದು ತೆಗ್ಗಿನಲ್ಲಿ ಮಲಗಿ ವಿನೂತನ ಪ್ರತಿಭಟನೆ ಮಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಗುತ್ತಿಗೆದಾರರ ವಿವಿಧ ಬೇಡಿಕೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾದಗಿರಿ ರಸ್ತೆ ತುಂಬಾ ಹದಗೆಟ್ಟಿದ್ದು, ಈ ರಸ್ತೆಗೆ ಸಮೀಪಿರುವ ಹಳ್ಳಿಗಳು ಕಲಕಾಂಬ, ಅಳ್ಳೊಳ್ಳಿ, ಬೇನಕನಹಳ್ಳಿ, ಕೊಡ್ಲ, ಮುಷ್ಟಳ್ಳಿ, ನಾಮವರ, ಹಂದರ್ಕಿ, ಗೌಡನಹಳ್ಳಿ ಸೇರಿದಂತೆ ವಿವಿಧ ಹಳ್ಳಿಗಳ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ತುಂಬಾ ತೊಂದರೆಯಾಗಿದ್ದು, ಲೋಕೋಪಯೋಗಿ ಇಲಾಖೆ ನಮಗೆ ಸಂಬಂಧವಿಲ್ಲದ ರಸ್ತೆ ಎಂಬಂತೆ ವರ್ತಿಸುತ್ತಿದೆ. ಇದು ಅಲ್ಲದೆ ಸೆಡಂನಿಂದ ಕಲಬುರಗಿ ಹೋಗುವ ರಸ್ತೆ ಸಾವಿರಾರು ಪ್ರಯಾಣಿಕರು, ವಿದ್ಯಾರ್ಥಿಗಳು ಹಾಗೂ ಬಾಣಂತಿಯರಿಗೆ ಅನಾರೋಗ್ಯದ ವೈದ್ಯರು ಪ್ರಯಾಣ ಮಾಡುತ್ತಾರೆ. ಜಿವಿಆರ್ ವ್ಯವಸ್ಥಾಪಕರು ಇದರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರುತ್ತಿದ್ದಾರೆ. ರಸ್ತೆ ಸುಧಾರಣೆ ಇಲ್ಲದಿದ್ದರೆ ತೆರಿಗೆ ಕಟ್ಟಲು ಸರ್ಕಾರ ನಿರಾಕರಿಸಿದ್ರು ಇವರು ಶುಲ್ಕ 2 ಪಟ್ಟು ತೆಗೆದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಅತಿ ಶೀಘ್ರದಲ್ಲೇ ರಸ್ತೆ ಸುಧಾರಣೆ ಮಾಡಬೇಕು. ಹಾಗೂ ಕೊಡ್ಲ ಮತ್ತು ಅಡಕಿ ಗ್ರಾಮದಲ್ಲಿ ಆಧಾರ ಕೇಂದ್ರಗಳು ಸ್ಥಗಿತಗೊಂಡಿದ್ದು, ಸಾರ್ವಜನಿಕರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಸುಮಾರು 50 ಕಿಲೋಮೀಟರ್ ದೂರ ಹೋಗಿ ಕೇಂದ್ರ ಸ್ಥಾನ ಸೆಡಂನಲ್ಲಿ ಮಾಡಿಕೊಳ್ಳಲು ಆಗುತ್ತಿಲ್ಲ. ಆದ್ದರಿಂದ ಅತಿ ಶೀಘ್ರದಲ್ಲಿ ಆಧಾರ ಕೇಂದ್ರಗಳು ಪ್ರಾರಂಭಿಸಬೇಕು. ಒಂದು ವೇಳೆ ಈ ಹೋರಾಟಕ್ಕೆ ಸ್ಪಂದಿಸದೆ ನಿರ್ಲಕ್ಷ್ಯ ಮಾಡಿದ್ದಲ್ಲಿ ತಮ್ಮ ಕಾರ್ಯಾಲಯದ ಎದುರುಗಡೆ ಉಪವಾಸ ಸತ್ಯಾಗ್ರಹ ಕೊಡುತ್ತೇವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ಗುತ್ತಿಗೆದಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರರು ಸೆಡೆಂರವರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಸ್ತೆ ತೆಗ್ಗು ಮುಚ್ಚಬೇಕು, ಇಲ್ಲಾದ್ರೂ ತೆಗ್ಗಿನಲ್ಲಿ ನಮ್ಮನ್ನು ಮುಚ್ಚಲೇಬೇಕು. ರಸ್ತೆ ತೆಗ್ಗು ಮುಚ್ಚಬೇಕು, ಇಲ್ಲಾದ್ರೂ ತೆಗ್ಗಿನಲ್ಲಿ ನಮ್ಮನ್ನು ಕಲಬುರಗಿ ರಸ್ತೆ ತೆಗ್ಗು ಮುಚ್ಚಬೇಕು, ಇಲ್ಲಾದ್ರೂ ತೆಗ್ಗಿನಲ್ಲಿ ನಮ್ಮನ್ನು ಯಾದಗಿರಿ ರಸ್ತೆ ತೆಗ್ಗು ಮುಚ್ಚಬೇಕು, ಇಲ್ಲಾದ್ರೂ ತೆಗ್ಗಿನಲ್ಲಿ ನಮ್ಮನ್ನು ಸರ್ಕಾರ ಅಧಿಕಾರಿಗಳಿಗೆ ಮುಚ್ಚಲೇಬೇಕು. ಹೋರಾಟ ನಮ್ಗೆ ಟೈಮ್ ಕೊಡ್ಬೇಕು. ರಸ್ತೆ ಸುಧಾರಣೆ ಆದಷ್ಟು ಬೇಗ ಮಾಡಿಕೊಳ್ಳಬೇಕು. ಸೇಡಂನ ನಮ್ಮ ಶಾಸಕರು ಮತ್ತು ಸಚಿವರಾದಂತಹ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೂ ಕೂಡ ನಾವು ಆಗ್ರಹ ಮಾಡ್ತೇವೆ. ಅತಿ ಶೀಘ್ರದಲ್ಲಿ ಈ ರಸ್ತೆಯನ್ನು ನೀವು ಮುತುವರ್ಜಿ ವಹಿಸಿ ಸೇಡಂ ಮತ್ತು ಯಾದಗಿರಿ ರಸ್ತೆಯನ್ನು ಸಂಪೂರ್ಣ ಒಂದು ತಿಂಗಳು 2 ತಿಂಗಳಲ್ಲಿ ರಸ್ತೆ ಸುಧಾರಣೆ ಮಾಡಿಕೊಳ್ಬೇಕಂತ ಒಂದು ಮನವಿ ಪತ್ರವನ್ನು ಕೂಡ ನಾವು ಕೊಡೋದ್ರ ಮುಖಾಂತರ, ಯಾಕಂದ್ರೆ ಇವತ್ತಿನ ದಿನ ಇವತ್ತು ಮಾಡ್ತಕ್ಕಂಥ ಹೋರಾಟ ಅಭಿವೃದ್ಧಿಯ ಪರವಾದ ಹೋರಾಟ, ಇದು ಸಾರ್ವಜನಿಕ ಅನುಕೂಲ ಆದಂತ ಹೋರಾಟ. ಅದಕ್ಕೆ ನಾವೆಲ್ಲರೂ ಅಧಿಕಾರಿಗಳ ಕಲಬುರಗಿ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ಸೇಡಂರವರ ಮುಖಾಂತರ ಮಾನ್ಯರು ಸೇಡಂನಿಂದ ಯಾದಗಿರಿಗೆ ಹೋಗುವ ರಸ್ತೆ ಸಂಪೂರ್ಣ ಹದಗೆಟ್ಟು ತೆಗ್ಗು ಗುಂಡಿ ಬಿದ್ದಿದ್ದಾವೆ. ನಾವು ಈಗಾಗಲೇ ಮಾನ್ಯ AW ಅವರಿಗೆ, PW ಇಲಾಖೆಗೆ ಮತ್ತು ಜಿಲ್ಲಾ ಪಂಚಾಯತ್ ಇಲಾಖೆಯ ಗಮನಕ್ಕೆ ತಂದಿದ್ದೀವಿ. ನಾವು ಒಂದೇ ಘೋಷಣೆಗೆ ತೆಗ್ಗು ಮುಚ್ಚಿ, ಇಲ್ಲಾಂದ್ರೆ ತೆಗ್ಗು ಗುಡಿಯಲ್ಲಿ ನಮ್ಮನ್ನು ಮುಚ್ಚಿ ಅಂತಕ್ಕಂಥ ಘೋಷಣೆಯೊಂದಿಗೆ ನಾವು ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. ಮತ್ತು ಇಲ್ಲಿ ಆಧಾರ್ ಕೇಂದ್ರ ಬಹಳ ಪ್ರಾಬ್ಲಮ್ ನೋಡ್ರಿ, ಕೊಡ್ಲ ಮತ್ತು ಆರ್ಕಿಗಳಲ್ಲಿ. ಆ ಆಧಾರ್ ಕೇಂದ್ರ ನಾಡಿದ 2 ದಿನದಾಗ ಪ್ರಾರಂಭ ಆಗಲಿಲ್ಲ. ಹೌದ್ರಿ, ಬಂದಾಗ್ಯವ್ರಿ. 3 ವರ್ಷ ಆಯ್ತು ರೀ, ಏನು ಆಧಾರ್ ಕೇಂದ್ರ ಇಲ್ಲ. ಒಂದು ವೇಳೆ ಅವರೆಲ್ಲ ತಪ್ಪಿ ಹೇಳ್ಬಾರ್ದ್ರಿ. ಅಚಾನಕ್ ನಾಳೆ ಚಾಲಾಗಲಿಲ್ಲ ಅಂದ್ರೆ ನೀವು ಕಾರ್ಯಾಲಯ ಆಗಿದೆ ಮತ್ತಿಗೆ ಹಾಕಿ ನಿಮ್ಮನ್ನು ಉಗ್ರ ಪ್ರತಿಭಟನೆ ಮಾಡಲಾಗ್ತದೆ. ಇದೇ ರೀತಿ ನಾನು GR ವ್ಯವಸ್ಥಾಪಕರು ಹೇಳಿದ್ರಿ, ನಮ್ಮಲ್ಲಿ ರೊಕ್ಕ ತಗೋತೀರಿ, ರೋಡ್ ಕರೆಕ್ಟ್ ಕೊಡಲ್ಲ. ಅದು ನಾವೇನು ಪ್ರಿಪೇರ್ಡ್ ಬರ್ಲತ್ತಿಲ್ಲ ನಿಮ್ಮಲ್ಲಿ. ನಾವು ನಮ್ಮ ರೊಕ್ಕ, ನಮ್ಮ ಅಮೌಂಟ್ ಕೊಟ್ಟು ರೋಡ್ಗೆ ಹೋಗ್ಲತ್ತೀವಿ. ಬೇಡ, ರೊಕ್ಕ ಕೊಟ್ಟು ನಿಮ್ಮಲ್ಲಿ ಸೇಡಂ ಕಲಬುರಗಿ ರಸ್ತೆ ಇವತ್ತು ಎಷ್ಟು ಜನ ಸೇರಿದ್ರು, 1 ರಿಂದ 3 ಜನ
ನೀವೆಲ್ಲ ಯಾರು ಟ್ಯಾಕ್ಸ್ ಕೊಡಬಾರ್ದು ನಾಳೆಯಿಂದ ಘೋಷಣೆ ನಮ್ಮ ಕಡೆಯಿಂದ GR ವ್ಯವಸ್ಥಾಪಕರು ಟೋಲ್ ಟ್ಯಾಕ್ಸ್. ಯಾಕಂದ್ರೆ ರಸ್ತೆ ಸುಧಾರಣೆ ಮಾಡಬೇಕು, ರಸ್ತೆ ಸುಧಾರಣೆ ಮಾಡಿದ್ರೆ ಟೋಲ್ ಕಟ್ಬೇಕು. ಅಲ್ಲಿ ಬಂದಾರ ಎಲ್ಲಾರು 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 ಯಾರು ಗುಲ್ಬರ್ಗ ಅಲ್ರಿ, ನಾಳೆ ಹಾಲಿಲ್ಲ ನಾಳೆ ಅಲ್ಲೇ ಬರ್ತೀವಿ, ಅಲ್ಲ ಅಲ್ಲೇ ಹೋಗ್ತೀವಿ ನಾವು. ನಾಳೆ ಇಲ್ಲ ನಾಳೆ ಹೋಯ್ತು, ನಾಳೆ ಅಲ್ಲಿ ಬರೋರಿದ್ದೀವಿ ನೋಡ್ರಿ ಕೆಲವರಿಗೆ. ಮತ್ತೆ ಅಲ್ಲಿ ಬಂದು ಒತ್ತಡ ಆಯ್ತಾ ಹುಡುಗರ ತಲೆ ಬೆಂಕಿ ಹಚ್ಚೋ ಕೆಲಸ ಮಾಡ್ಬೇಕು ದಯವಿಟ್ಟು. ಅದಕ್ಕಾಗಿ ಮನವಿ ಪತ್ರ ಈಗಾಗಲೇ ಬರ್ತಿದ್ದೀವಿ, ತಾವೆಲ್ಲ ವೈಡ್ ಆಗಬೇಕು, ಇದು ಮಾಡಬಾರ್ದು. ದಯವಿಟ್ಟು ಎಲ್ಲರೂ ವೈಡ್ ಆಗಬೇಕು, ವೈಡ್ ಆಗ್ರಿ. ಇಷ್ಟು ಜನ ಸೇರಿ ಹೊತ್ತು ಗೊತ್ತಾಗಲ್ಲ ಅವ್ರಿಗೆ. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರು ಎಪಿಎಂಸಿ ಸೆಡಂ ಸಿದ್ದು ಬಾನರ್, ಮಹೇಶ್ ಪಾಟೀಲ್, ಚಂದ್ರಶೇಖರ್, ದೇವುಕುಮಾರ್, ಭೀಮಯ್ಯ, ಶ್ರೀನಿವಾಸ್ ರೆಡ್ಡಿ, ಬಸವರಾಜ್ ಕೊಡ್ಲಾ, ಸಂತೋಷ್ ನಾಮ್ವಾರ, ನಾಗರೆಡ್ಡಿ, ಸಂತಿ ಸೇರಿದಂತೆ ಕೊಡ್ಲಾ ಗ್ರಾಮಸ್ಥರು ಹಾಗೂ ಕರವೇ ಸೈನಿಕರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ B5 ನ್ಯೂಸ್ ಸೆಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.